ಮಾತಾಡಲ್ಲ. ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರುವ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಅಣ್ಣಂದಿರೇ, ನಿಮಗೆಲ್ಲರಿಗೂ ಮೊದಲನೇದಾಗಿ ನಮಸ್ಕಾರ ತಿಳಿಸುತ್ತಾ, ಈಗಾಗಲೇ 3-4 ದಿವಸಗಳ ಹಿಂದೆ ಮಾಜಿ ಸಂಸದರಾದಂಥ DK ಸುರೇಶ್ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು ಮತ್ತು ಜನಸಾಮಾನ್ಯರ ಮುಖ್ಯಮಂತ್ರಿಯಂತೆ ಖ್ಯಾತಿಯನ್ನು ಪಡೆದಂಥ ಸನ್ಮಾನ್ಯ ಕುಮಾರಣ್ಣವರ ಬಗ್ಗೆ ತುಂಬ ಕೇವಲವಾಗಿ ಹಗುರವಾಗಿ ಮಾತನಾಡಿದ್ದನ್ನು ಮೊದಲನೇದಾಗಿ ನಾನು ಖಂಡಿಸ್ತೀನಿ. ಯಾಕೆಂದರೆ DK ಸುರೇಶ್ ಅವರು ಒಬ್ಬ ಉಪಮುಖ್ಯಮಂತ್ರಿ ತಮ್ಮನಾಗಿ ಮತ್ತು ಈ ಸಮಾಜಕ್ಕೆ ಯುವಕರಿಗೆ ಮಾದರಿ ಆಗಬೇಕಾದಂಥವರು, ಒಬ್ಬ ರೈತಾಪರ ನಾಯಕ, ಸಾಲ ಮನ್ನಾ ಮಾಡಿದಂಥ ಹರಿಕರ, ಗ್ರಾಮವಾಸ್ತವ್ಯ ಮಾಡಿದಂಥ ಮಾಜಿ ಮುಖ್ಯಮಂತ್ರಿಯವ್ರನ್ನ ತುಂಬ ಕೆಟ್ಟ ಪದದಿಂದ ಮಾತಾಡಿರೋದು ನಾನು ಮೊದಲನೇದಾಗಿ ಅಧ್ಯಕ್ಷನಾಗಿ ಮತ್ತು ಸಾಮಾನ್ಯ ಕಾರ್ಯಕರ್ತನಾಗಿ ನನಗೂ ಸಮೇತ ನೋವಾಗಿದೆ. ಹಾಗಾಗಿ ನಾವು ಅದನ್ನು ಉಗ್ರವಾಗಿ ಖಂಡಿಸ್ತಾ, ಇಂಥ ಹೇಳಿಕೆಗಳನ್ನ ಕೊಡಬೇಕಾದ್ರೆ ದೇವೇಗೌಡರಾಗಲಿ, ದೇವೇಗೌಡರ ಕುಟುಂಬದ ಬಗ್ಗೆ ಆಗಲಿ ಅವ್ರಿಗೆ ಮಾತಾಡೋಕ್ಕೆ ಯಾವುದೇ ರೀತಿಯ ನೈತಿಕತೆ DK ಸುರೇಶ್ ಅವ್ರಿಗಿಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅವ್ರಿಗೆ ಚಪಲ ಇರೋದು, ಅವ್ರ ಅಣ್ಣನ ಮುಖ್ಯಮಂತ್ರಿ ಮಾಡಬೇಕು ಅಂತ ಚಪಲ ಇರೋದು ಅವ್ರಿಗೆ. ಹಾಗಾಗಿ ಇಂಥ ಸಮಾಜಕ್ಕೆ ಮಾರಕವಾಗುವಂಥ ಪದಗಳನ್ನ ಉಚ್ಚಾರಣೆ ಮಾಡಬಾರ್ದು. ನಾವು ಆದ ಕಾರಣ ಮತ್ತು ಈಗಾಗಲೇ ಕುಮಾರಣ್ಣವರು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ಅನೇಕ ಕೈಗಾರಿಕೆಗಳನ್ನ ಕಾಂಗ್ರೆಸ್ ಸರ್ಕಾರದವ್ರು ಗುಂಡಿ ತೆಗೆದು ಮುಚ್ಚೋ ಒಂದು ಬಾಕಿ ಇತ್ತು, ಅಂಥವಕ್ಕೆ ಮರುಜೀವನ ಕೊಟ್ಟಿದ್ದಾರೆ. ಇಂಥ ಒಬ್ಬ ನಾಯಕನ ಬಗ್ಗೆ ಮಾತಾಡಬೇಕಾದ್ರೆ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡಬೇಕಾದ್ರೆ ಅವ್ರು ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು. ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ. ಮತ್ತು ಮತ್ತೊಮ್ಮೆ ಅವ್ರಿಗೆ ಬಹಿರಂಗವಾಗಿ ಈ ರಾಜ್ಯ ಜನತೆಗೆ ಕ್ಷಮೆ ಕೇಳಬೇಕು. ಕುಮಾರಣ್ಣವ್ರ ಬಗ್ಗೆ ಮಾತಾಡಿರೋದಕ್ಕೆ ಅವ್ರು ಕ್ಷಮೆ ಕೇಳಬೇಕು ಅಂತ ನಾನು ಈ ಮುಖಾಂತರ, ಈ ಪತ್ರಿಕಾ ಮಾಧ್ಯಮ ಮುಖಾಂತರ ಒತ್ತಾಯನ ಪಡಿಸ್ತಿದ್ದೀನಿ. ಪಕ್ಷದ ಅಧ್ಯಕ್ಷರು HR ಗೌಡರು ಮಾತನಾಡಿದರು. ಇವತ್ತು ನಾನಾದರೂ ಹೇಳೋದಿಷ್ಟೇ, ಚಪಲ ಅನ್ನೋದು ಏನಾದರೂ ಇದ್ದರೆ ಈ ರಾಜ್ಯದಲ್ಲಿ ಸನ್ಮಾನ್ಯ ಮಿಸ್ಟರ್ DK ಸುರೇಶ್ ಅವ್ರಿಗೂ, ಮಿಸ್ಟರ್ ಈ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರವ್ರಿಗೆ ಇವತ್ತೇನಾದರೂ ಚಪಲ ಇರೋದು ಈ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಈ ದೇಶದ ಬೃಹತ್ ಕೈಗಾರಿಕೆ ಸಚಿವರಾದಂಥ ಕುಮಾರಣ್ಣವ್ರಿಗೆ ಚಪಲ ಇರೋದು ಬಡವರ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ಈ ರಾಜ್ಯದ ಬಡಜನತೆ ಬಗ್ಗೆ ಅವರಿಗೆ ಚಪಲ ಜಾಸ್ತಿ ಇರೋವಂಥದ್ದು. ನಾನಾದರೂ ಹೇಳೋದಿಷ್ಟೇ, ಮಿಸ್ಟರ್ DK ಸುರೇಶ್ ಅವರೇ, ಈ ರಾಜ್ಯದ ಜನ ಭಾಳ ಎಚ್ಚೆತ್ಕೊಂಡಿದ್ದಾರೆ, ನಿಮ್ಮನ್ನು ನೋಡ್ತಾ ಇದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಆಡಳಿತ ಇಬ್ಬರು ಸೇರ್ಕೊಂಡು ಅಣ್ಣ ತಮ್ಮಗಳು ಇವತ್ತು ಸಿದ್ದರಾಮಣ್ಣನವ್ರನ್ನ ಇವತ್ತು ಆಡಳಿತ ಮಾಡೋದಕ್ಕೆ ನೀವು ಬಿಡ್ತಾ ಇಲ್ಲ. ಇನ್ನು ಪಕ್ಕದಾಗಿರೋ ನೀವು ಸಹಿಸ್ಕೊಳಕ್ಕಾಗುತ್ತಾ? ಆದರೆ ನಾನಾದರೂ ಹೇಳೋದಿಷ್ಟೇ, ಇವತ್ತು ರಾಜ್ಯದ ಜನತೆ ನಿಮ್ಮನ್ನು ನೋಡ್ತಾವ್ರೆ. ಸುರೇಶ್ ಅಣ್ಣ ಏನು ಮಾಡ್ತಾ ಇದ್ದಾರೆ, DK ಶಿವಕುಮಾರಣ್ಣವ್ರು ಏನು ಮಾಡ್ತಾವ್ರೆ ಅಂತಾರ. ಆದರೆ ನಾವಾದರೂ ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಈ ಶಿರಾ ತಾಲೂಕಿನಿಂದಲೇ ಇವತ್ತು ಏನಾದರೂ ಹೆಚ್ಚು ಕಡಿಮೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಏನಾದರೂ ಹಗುರವಾಗಿ ಮಾತನಾಡಿದ್ರೆ ಆದರೆ ಈ ಶಿರಾ ತಾಲೂಕಿಂದಲೇ ನಾವು ಬೆಂಗಳೂರಿಗೆ ಪಾದಯಾತ್ರೆ ಒಳ್ಳೆ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತಲ್ಲ, ಅದು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಬಂಧುಗಳು, ಪ್ರತಿಭಟನೆ ಮಾಡೋದಕ್ಕೆ. ಆದರೆ ಇಷ್ಟು ಹಗುರವಾಗಿ ನೀವು ಒಬ್ಬ ಮಾಜಿ MP ಅವರಾಗಿ, ಒಬ್ಬ ಈ ರಾಜ್ಯದ ಉಪಮುಖ್ಯಮಂತ್ರಿಯವರ ತಮ್ಮನಾಗಿ ಇವತ್ತು ನಿಮ್ಮನ್ನೆಲ್ಲ ಕಳಿಸಿದ್ದಾರೆ ವಾಪಸ್ಸಾಲೆ. ಅದು ಇಷ್ಟು ಹಗುರವಾಗಿ ಕುಮಾರಣ್ಣವ್ರ ಬಗ್ಗೆ ನೀವೆಂದು ಮಾತನಾಡಬೇಡಿ. ನಿಮ್ಮದೇ ಆದಂಥ ಗೌರವ ಇಟ್ಕೊಂಡು ನೀವು ಕೆಲಸ ಮಾಡಿ. ಆದರೆ ಈ ರಾಜ್ಯದ ಜನತೆ ಅವ್ರ ಆರೋಗ್ಯದ ಬಗ್ಗೆ ಇವತ್ತು ಇಡೀ ರಾಜ್ಯದ ಜನ ಅವ್ರ ಬಗ್ಗೆ ಆರೋಗ್ಯ ವಿಚಾರಣೆ ಮಾಡ್ತಾವ್ರೆ, ಅವ್ರ ಬಗ್ಗೆ ದೇವ್ರ ಬಗ್ಗೆ ಪ್ರಾರ್ಥನೆ ಮಾಡ್ತಾವ್ರೆ. ಆರೋಗ್ಯದ ಬಗ್ಗೆನೇ ನೀವೇನು ವಿಚಾರ ಮಾಡೋದು ಬೇಕಾಗಿಲ್ಲ. ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ, ಮುಖಂಡರುಗಳ್ನ, ನೀವು ನಿಮ್ಮ ಕ್ಷೇತ್ರದ MLAಗಳನ್ನ, ಈ ರಾಜ್ಯದ MLAಗಳನ್ನ ನೀವು ವಿಚಾರ ಮಾಡ್ಕೊಳ್ಳಿ. ಅವ್ರನ್ನ ವಿಚಾರ ಮಾಡೋದಕ್ಕೆ, ಅವ್ರ ಆರೋಗ್ಯ ವಿಚಾರ ಮಾಡೋದಕ್ಕೆ ಇವತ್ತು ನಮ್ಮ ರಾಜ್ಯದ ಜನ ಇದ್ದಾರೆ, ರಾಜ್ಯದ ಬಡವರು ಇದ್ದಾರೆ, ಕಾರ್ಮಿಕರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಆಟೋ ರಿಕ್ಷಾ ಡ್ರೈವರ್ಗಳಿದ್ದಾರೆ. ಇವತ್ತು ಅವ್ರ ಆರೋಗ್ಯ ವಿಚಾರ ಮಾಡ್ತಾರೆ. ಆದರೆ ನಾನು ಮತ್ತೊಮ್ಮೆ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಇಷ್ಟು ಹಗುರವಾಗಿ ನೀವು ಮಾತಾಡಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತಲ್ಲ, ಅದು ನಾನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಕರೆದಿರುವ ಎಲ್ಲ ಹಿರಿಯ ಮುಖಂಡರಿಗೆ
ನಮಸ್ಕಾರ. ಈಗ ಡಿ ಕೆ ಸುರೇಶ್ ಅವರು ಕುಮಾರಣ್ಣನ ಬಗ್ಗೆ ಲಘುವಾಗಿ ಮಾತನಾಡಿರುವುದನ್ನು ಶಿರಾ JDS ಯುವ ಘಟಕ ಖಂಡಿಸುತ್ತದೆ. ಕೇಂದ್ರ ಸಚಿವರಾಗಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ನಾಡಿಗೆ ಅಪಾರವಾದ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜನಪರ ಕೆಲಸ ಮಾಡಿ ರೈತರ ಸಾಲ ಮನ್ನಾ ಆಗಿರ್ಬೋದು, ಗ್ರಾಮ ವಾಸ್ತವ್ಯ, ಕೇಂದ್ರ ಸಚಿವರಾಗಿ ಆಂಧ್ರ ಪ್ರದೇಶದ ವೈಜಾಗ್ ಸ್ಟೀಲ್ ಪ್ಲಾಂಟ್ನ ರಿಓಪನ್ ಮಾಡಿ ಸಾವಿರಾರು ಕುಟುಂಬಗಳಿಗೆ ಉದ್ಯೋಗವನ್ನು ಕೊಟ್ಟಂತಹ ಕುಮಾರಣ್ಣವರು ಅವ್ರ ಬಗ್ಗೆ ಕುಮಾರಣ್ಣವರು ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾರೆ. ಈ ನಾಡಿನ ಹಾಗೂ ರೈತರ ಬಗ್ಗೆ ಸದಾಕಾಲ ಚಿಂತಿಸುವ ಕುಮಾರಣ್ಣನ ಬಗ್ಗೆ ಲಘುವಾಗಿ ಮಾತನಾಡೋದನ್ನ DK ಸುರೇಶ್ ಅವರು ನಿಲ್ಲಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ.